ಸತ್ಯಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ ಚಿತ್ತ ವಿಚ್ಛಂದವಾಗಿರಬೇಕು. ನೇಮದ ಕೂಲಿ ಅಂದಿನ ನಿತ್ಯ ನೇಮದಲ್ಲಿ ಸಂದಿಲ್ಲದಿರಬೇಕು. ನೇಮದ ಕೂಲಿಯ ಬಿಟ್ಟು ಹೇಮದಾಸೆಗೆ ಕಾಮಿಸಿ ದ್ರವ್ಯವ ಹಿಡಿದಡೆ ತಾ ಮಾಡುವ ಸೇವೆ ನಷ್ಟವಯ್ಯ. ನಿನ್ನಾಸೆಯ ವೇಷದ ಪಾಶಕ್ಕೆ ನೀನೆ ಹೋಗು ನನಗೆ ನಮ್ಮ ಜಂಗಮದ ಪ್ರಸಾದದಾಗೆ ಚಂದೇಶ್ವರ ಲಿಂಗಕ್ಕೆ ಪ್ರಾಣವಯ್ಯ ನುಲಿಯ ಚಂದಯ್ಯ. ಕಾಯಕ ಮಾಡಿದಾಗ ಪ್ರತಿಫಲ ಸಿಗದಿದ್ದಾಗ ಕಾಯಕ ನೀಡಿದವರನ್ನು ಬಯ್ಯಬಾರದೆಂದು ಕಲಕೇತಯ್ಯ ಹೇಳಿದ್ದಾರೆ. ಸಂದಿಗೊಂದಿಗಳಲ್ಲಿ ನಿಂತು ಕಾಯಲೇಕೆ ಎಂದು ಪ್ರಶ್ನಿಸಿರುವ ಕಲಕೇತಯ್ಯನವರು ಇಂತಹ ಸ್ವಭಾವ ಕಾಯಕಕ್ಕೆ ಹೊರಗು ಎಂದು ತಿಳಿಸಿದ್ದಾರೆ. ಸತ್ಯಶುದ್ಧ ಕಾಯಕದಿಂದ ಬಂದ ದ್ರವ್ಯವ ನೋಡಿ ಚಿತ್ತ ಚಂಚಲವಾಗಿ ಅದನ್ನು ಸ್ವಾರ್ಥಕ್ಕೆ ಬಳಸಿಕೊಂಡರೆ ಅದು ಕಾಯಕನೀತಿಯಲ್ಲವೆಂದು ನುಲಿಯ ಚಂದಯ್ಯ ಹೇಳಿದ್ದಾರೆ. ನೇಮದ ಕೂಲಿಯ ಬಿಟ್ಟು ಹೇಮದಾಸೆಗೆ ಕಾಮಿಸಿದರೆ ತಾ ಮಾಡಿದ ಸೇವೆ ವ್ಯರ್ಥವೆಂದು ಚಂದಯ್ಯ ವಿವರಿಸಿದ್ದಾರೆ. ನಾನು ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು ನಾನು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು ನಾನು ಪರಸೇವೆಯ ಮಡುವೆನಯ್ಯ ಜಂಗಮದಾಸೋಹಕ್ಕೆಂದು ನಾನಾವ ಕರ್ಮಗಳ ಮಾಡಿದೊಡೆಯೂ ಆ ಕರ್ಮ ಫಲಭೋಗಗಳ ನೀ ಕೊಡುವೆ ಎಂಬುದ ನಾ ಬಲ್ಲೆನು. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದು ಕ್ರಿಯೆ ಮಾಡೆನು ನಿಮ್ಮ ಸೊಮ್ಮು ನಿಮಗೆ ಸಲ್ಲಿಸುವೆನು ನಿಮ್ಮಾಣೆ ಕೂಡಲ ಸಂಗಮದೇವ. ಬಸವಣ್ಣ. ಬಸವಣ್ಣನವರ ಈ ವಚನವು ಕಾಯಕದ ಉದ್ದೇಶವನ್ನು ಇನ್ನೂ ಸ್ಪಷ್ಟವಾಗಿ ಹೇಳುತ್ತದೆ. ಆರಂಭವೆಂದರೆ ಕೃಷಿಯಾಗಲಿ ವ್ಯವಹಾರವಾಗಲಿ ಪರಸೇವೆಯಾಗಲಿ ಯಾವುದೇ ಕೆಲಸ ಮಾಡಲಿ ಆ ಕೆಲಸದ ಫಲ ಪರಮಾತ್ಮ ಕೊಡುತ್ತಾನೆಂಬುದು ಶರಣರ ನಂಬಿಕೆ. ಹೀಗೆ ಆತನಿಂದ ಬಂದ ದ್ರವ್ಯವನ್ನು ಆತನಿಗೆ ಅರ್ಪಿಸುವ ಸಮರ್ಪಣಾಭಕ್ತಿ ಕಾಯಕತತ್ವದಲ್ಲಿದೆ. ಆತನಿಗೆ ರೂಪವಿಲ್ಲ, ಸಮಾಜವೇ ಆತನ ಪ್ರತಿರೂಪವಾಗಿದೆ. ಅಂತಹ ಸಮಾಜಕ್ಕೆ ಸಮುದಾಯಕ್ಕೆ ಹಸಿದು ಬಂದವರಿಗೆ ನೀಡುವುದೇ ಕಾಯಕದ ಪ್ರಮುಖ ಉದ್ದೇಶವಾಗಿದೆ. ಸಮಾಜದ ದುಡ್ಡು ಸಮಾಜಕ್ಕೆ ಸಲ್ಲಬೇಕು. ನಾನು ದುಡಿದೆ ನನ್ನ ದುಡಿಮೆಯೆಂಬ ಅಹಂಭಾವ ಸಲ್ಲದೆಂದು ಶರಣರು ಹೇಳಿದ್ದಾರೆ. ಆಸೆಯೆಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ. ಈ ಸಕ್ಕಿಯಾಸೆ ನಿಮಗೇಕೆ ಈಶ್ವರನೊಪ್ಪ ಮಾರೆಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರೆಯ ಅದಕ್ಕಿಲಕ್ಕಮ್ಮ. ದಾಸೋಹಕ್ಕೆ ಬೇಕಾಗಿರುವುದಕ್ಕಿಂತಲೂ ಹೆಚ್ಚಾಗಿ ಅಕ್ಕಿಯನ್ನು ಆಯ್ದುಕೊಂಡು ಅಕ್ಕಿಯ ದೊಡ್ಡ ಗಂಟನ್ನು ಹೊತ್ತು ಮನೆಗೆ ಬಂದ ಮಾರೆಯನನ್ನು ಕಂಡು ಅಚ್ಚರಿ ಹಾಗೂ ಆತಂಕದಿಂದ ಲಕ್ಕಮ್ಮನು ಶಿವಶರಣರಾದವರು ಈ ಬಗೆಯಲ್ಲಿ ಆಸೆಯ ಸೆಳೆತಕ್ಕೆ ಒಳಗಾಗಬಾರದೆಂಬ ಎಚ್ಚರಿಕೆಯನ್ನು ನೀಡುತ್ತಾಳೆ. ಹದತಪ್ಪಿ ಕುಟ್ಟಲು ನುಚ್ಚಲ್ಲದೆ ಅಕ್ಕಿಯಿಲ್ಲ ವ್ರತಹೀನನ ನೆರೆಯೇ ನರಕವಲ್ಲದೆ ಮುಕ್ತಿಯಿಲ್ಲ ಅರಿಯದುದು ಹೋಗಲಿ ಅರಿದು ಬೆರೆದೆನಾದಡೆ ಕಾದ ಕತ್ತಿಯಲಿ ಕಿವಿಯ ಕೊಯ್ದರೆಯ ಒಳ್ಳೆ ಬಲ್ಲೆನಾಗಿ ನಿಮ್ಮಾಣೆ ನಿರ್ಲಜೇಶ್ವರ. ಕೊಟ್ಟಣದ ಸೋಮವ್ವ. ನಾವು ಭತ್ತವನ್ನು ಮನಬಂದಂತೆ ಕುಟ್ಟಿದರೆ ಆ ಭತ್ತವು ನುಚ್ಚಾಗುತ್ತದೆ ವಿನಃ ಅಕ್ಕಿ ಆಗುವುದಿಲ್ಲ. ಒಂದು ವೇಳೆ ನಾವು ಯಾವುದೇ ವ್ರತ ಆಚರಣೆ ನೇಮವಿಲ್ಲದವರ ಜೊತೆ ಬೆರೆತಿದ್ದೆಯಾದರೆ ನೋವು ನರಕ ಅನುಭವಿಸುತ್ತೇವೆ ಹೊರತು ನಮಗೆ ಮುಕ್ತಿ ಸಿಗುವುದಿಲ್ಲ. ಸೋಮವ್ವನವರು ಈ ವಚನದ ಕೊನೆಯ ಸಾಲುಗಳಲ್ಲಿ ತುಂಬ ಸ್ಪಷ್ಟವಾಗಿ ಹೇಳುತ್ತಾಳೆ, ನಮಗೆ ಅರಿವಿಲ್ಲದಾಗ ಮಾಡಿದಂಥ ತಪ್ಪುಗಳು ಹೋದರೆ ಹೋಗಲಿ, ಆದರೆ ತಿಳಿದು ಅನಾಚಾರಿಗಳೊಂದಿಗೆ ಕೂಡಿದರೆ ಕಾಯಿಸಿದ ಕತ್ತಿಯಲ್ಲಿ ಕಿವಿಗಳನ್ನು ಕತ್ತರಿಸಿದಂತೆ ನಮ್ಮ ಮನಸ್ಸಾಕ್ಷಿಯೇ ಮತ್ತು ಆತ್ಮಸಾಕ್ಷಿ ಇವೆರಡು ನಮ್ಮ ಕೆಟ್ಟ ಕೆಲಸ ಕಾರ್ಯಗಳನ್ನು ವಿರೋಧಿಸುತ್ತಾ ನಮ್ಮೊಳಗೆ ಪಾಪಪ್ರಜ್ಞೆಯಾಗಿ ಕಾಡುತ್ತಾ ಮಾನಸಿಕ ಖಿನ್ನತೆಗೆ ಗುರಿಯಾಗುವಂತೆ ಮಾಡುತ್ತವೆ. ಹಾಗಾಗಿ ನಾನು ಅರಿದಿರುವುದರಿಂದ ಇಂಥ ವ್ರತಗೇಡಿಗಳ ಸಂಗವನ್ನು ಖಂಡಿತ ಮಾಡಲಾರೆ ನಿರ್ಲಜೇಶ್ವರನೇ ಎಂದು ತನ್ನ ಮನಸ್ಸಾಕ್ಷಿಗೆ ಮತ್ತು ಆತ್ಮಸಾಕ್ಷಿಗೆ ಹೇಳಿಕೊಳ್ಳುವ ಮುಖಾಂತರ ಇಡೀ ಸಮಷ್ಟಿಗೆ ತನ್ನ ವಿಚಾರಗಳನ್ನು ಗೊತ್ತುಪಡಿಸಿದ್ದಾಳೆ ಆಕೆಯು ಇಲ್ಲಿ. ಒಟ್ಟಾರೆ ಈ ವಚನವು ಸೋಮವ್ವನವರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಎತ್ತಿ ತೋರಿಸುತ್ತದೆ. ಯಾವೊಬ್ಬ ಸಾಧಕನು ಲಿಂಗಸಾಧನೆಯಲ್ಲಿ ಶರಣರ ಸಂಘದಲ್ಲಿರುತ್ತಾನೋ ಆ ವ್ಯಕ್ತಿಯು ಹೊರಗಿನ ಪ್ರಾಪಂಚಿಕರೊಂದಿಗೆ ಬೆರೆಯಲು ಹೋಗುವುದಿಲ್ಲ ಎಂದು ನಾವಿಲ್ಲಿ ತಿಳಿಯಬಹುದಾಗಿದೆ.